नमो सिद्धाणं नमो आर्याणं नमो वच्छायाणं नमो लोये सव्वसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯಸಾರ ಪರಮಾವಧಿಯಲ್ಲಿ ಪುಣ್ಯ ಪಾಪ ಅಧಿಕಾರದ ಮೇಲೆ ಇಲ್ಲಿ 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಂಥ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮರ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷನಿಂದ ಬರೆಯಲ್ಪಟ್ಟಂಥ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯ ಸ್ವಾಧ್ಯಾಯ ನಡೀತಾ ಇದೆ. ಎರಡನೇ ಪುಣ್ಯಪಾಪ ಅಧಿಕಾರದ ಎರಡನೇ ಕಲಶಿದೆ. ಏಕೋ ತ್ಯಜತಿ ಮದಿರಾ ಬ್ರಾಹ್ಮಣತ್ವಾಭಿಮಾನಾತ್ ಅನ್ಯಶೂದ್ರಃ ಸ್ವಯಮಮಿತಿ ಸ್ನಾತಿ ನಿತ್ಯಂ ತಯೈವ ದ್ವಾವರ್ತ್ವೇತೌ ಯುಗಪದುರಾನ್ ನಿರ್ಗತೌ ಶೂದ್ರಿಕಾಯ ಶೂದ್ರೌ ಸಾಕ್ಷಾದಪಿ ಚ ಚರತೋ ಜಾತಿಭೇದ ಪ್ರಮೇಣ. ಹೇಗಿದ್ದಾರೆ ಅವರಿಬ್ಬರು ಮಿಥ್ಯಾದೃಷ್ಟಿ ಇದ್ದಾರೆ ಅಂತ ಹೇಳಿ ಕಥನಾದ ನಂತರ ಪ್ರಶ್ನೆ ಉದ್ಭವ ಮಾಡಿ ಆಚಾರ್ಯ ಭಗವಂತರ ಶ್ಲೋಕದ ಪದಖಂಡವನ್ನು ಕೆಳಗಿಳಿಸಿಕೊಳ್ತಾ ಇದ್ದಾರೆ. ಅಥ ಚ ಜಾತಿಭೇದ ಭ್ರಮೇಣ ಚರತಃ. ಇಬ್ಬರೂ ಶೂದ್ರರಿದ್ದಾರೆ, ಆದಾಗ್ಯೂ ಬ್ರಾಹ್ಮಣ ಶೂದ್ರರೆಂಬ ವರ್ಣಭೇದವು ಆಗಿದೆ. ಪರಮಾರ್ಥ ಶೂನ್ಯವಾದ ಅಭಿಮಾನ ಮಾತ್ರದಿಂದಲೇ ಆ ರೂಪವಾಗಿ ಪ್ರವರ್ತಿಸುತ್ತಾರೆ. ಹೇಗಿದೆ ಜಾತಿ ಆ ಭೇದದ ಭ್ರಮೆಯು? ಏಕಃ ಮದಿರಾಂ ದೂರಾತ್ ತ್ಯಜತಿ. ಏಕಃ ಶೂದ್ರ ಗರ್ಭದಿಂದ ಉತ್ಪನ್ನನಾಗಿದ್ದಾನೆ. ಆದರೆ ಪೋಷಣೆಯು ಬ್ರಾಹ್ಮಣನ ಮನೆಯಲ್ಲಿ ಆಗಿರುವಂಥವನು ಅವನು ಮದಿರಾಂ ಮದ್ಯಪಾನವನ್ನು ದೂರಾತ್ ತ್ಯಜತಿ, ಅತ್ಯಂತ ತ್ಯಾಗ ಮಾಡುತ್ತಾನೆ, ಸ್ಪರ್ಶಿಸುವುದೂ ಇಲ್ಲ. ಅದರ ಹೆಸರನ್ನೂ ಕೂಡ ಹೇಳದಂತೆ ವಿರಕ್ತನಿದ್ದಾನೆ. ಯಾವ ಕಾರಣದಿಂದ? ಬ್ರಾಹ್ಮಣತ್ವಾಭಿ ಅಭಿಮಾನಾತ್. ಬ್ರಾಹ್ಮಣತ್ವ, ಅಹಂ ಬ್ರಾಹ್ಮಣಃ ಹೀಗೆ ಸಂಸ್ಕಾರವಿರುವುದರ, ಅಭಿಮಾನಾತ್ ಪಕ್ಷಪಾತದಿಂದ. ಭಾವಾರ್ಥವು ಹೀಗಿದೆ: ಶೂದ್ರಳ ಗರ್ಭದಿಂದ ನನ್ನ ಜನ್ಮವಾಗಿದೆ ಎಂಬ ಮರ್ಮವನ್ನು ಅವನು ತಿಳಿಯುವುದಿಲ್ಲ. ನಾನು ಬ್ರಾಹ್ಮಣನಿದ್ದೇನೆ, ನನ್ನ ಕುಲದಲ್ಲಿ ಮದ್ಯವು ನಿಷಿದ್ಧವಿದೆ ಎಂದು ತಿಳಿದುಕೊಂಡು ಮದ್ಯವನ್ನು ಬಿಟ್ಟಿದ್ದಾನೆ. ಅವನು ಕೂಡ ವಿಚಾರ ಮಾಡಿದ ಮೇಲೆ ಶೂದ್ರನಿದ್ದಾನೆ. ಅದೇ ಪ್ರಕಾರ ಕೆಲವು ಜೀವರುಗಳು ಯಾವನೋ ಜೀವನು ಯೋಗಿಯಾಗುತ್ತಾ ಯತಿಕ್ರಿಯೆಯಲ್ಲಿ ಮಗ್ನನಾಗುತ್ತಾ ಶುದ್ಧೋಪಯೋಗವನ್ನು ತಿಳಿಯುವುದಿಲ್ಲ. ದೃಷ್ಟಾಂತಂತೂ ಲಕ್ಷ್ಯದೊಳಗೆ ಬಂದದ್ದು ಇದೆ. ಅದರ ಕುರಿತು ವಿಶೇಷ ಮಾಡುವ ಅವಶ್ಯಕತೆ ಇಲ್ಲ. ನಮಗಿಲ್ಲಿ ಪ್ರಯೋಜನಭೂತವಾದಂಥ ಯಾವ ಮಾತನ್ನು ಆಚಾರ್ಯ ದೇವರ ತಮ್ಮ ಅಪೇಕ್ಷಾದಿಂದ ಮತ್ತು ಸರ್ವ ಜೀವರುಗಳ ಹಿತದ ಅಪೇಕ್ಷಾದಿಂದ
ಅಥವಾ ಯಾರು ಮುನಿದೀಕ್ಷೆಯನ್ನು ಧಾರಣ ಮಾಡಿದರೋ ಅವರ ಕಲ್ಯಾಣದ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರೆ. ಯಾವ ಪ್ರಕಾರ ಶೂದ್ರ ನಾನು ಬ್ರಾಹ್ಮಣ ಇದ್ದೇನೆ ಅನ್ನುವ ಅಭಿಮಾನದಿಂದ, ಶೂದ್ರ ನಾನು ಬ್ರಾಹ್ಮಣ ಇದ್ದೇನೆ ಅನ್ನುವ ಅಭಿಮಾನದಿಂದ, ಯಾಕೆ ಅಂತಂದ್ರೆ ಅವನ ಪೋಷಣೆ ಬ್ರಾಹ್ಮಣನ ಮನೆಯೊಳಗೆ ಆಗುತ್ತಿದೆ. ಅವನು ಸ್ವಯಂ ಶೂದ್ರ ಇದ್ರೂ ಕೂಡ ಬ್ರಾಹ್ಮಣ ಮನೆಯಲ್ಲಿ ಬೆಳೆಯುವುದರಿಂದ ನಾನು ಬ್ರಾಹ್ಮಣ ಇದ್ದೇನೆ ಅಂಥೇಳಿ ಮದ್ಯದ ತ್ಯಾಗವನ್ನು ದೂರದಿಂದಲೇ ಮಾಡ್ತಾನೆ. ಅರ್ಥಾತ್ ಅದರ ಹೆಸರು ಕೂಡ ಹೇಳುವುದು ಅವನಿಗೆ ಇಷ್ಟ ಇಲ್ಲ, ಅಭಿಪ್ರೇತ ಇಲ್ಲ. ಅದರ ಹೆಸರು ಕೂಡ ಹೇಳುವುದಿಲ್ಲ. ಇಲ್ಲಿ ದೃಷ್ಟಾಂತದ ಅನುಸಾರ ದಾಷ್ಟಾಂತ ಧನ್ಯವಿರುವಂಥ ಲೋಕಪೂಜ್ಯವಿರುವಂಥ ಮುನಿಯ ಅವಸ್ಥೆಯನ್ನು ಧಾರಣ ಮಾಡಿರುವ ಆ ಜೀವರುಗಳಿಗೆ ಹೇಳ್ತಾ ಇದ್ದಾರೆ. ಏನು? ವಿಷಯ ಕಷಾಯದ ಮಾತಾಡೋದು, ಸಂಸಾರದ ಮಾತಾಡೋದು, ಅಶುಭ ವಿಚಾರ ಅವರಲ್ಲೇ ಬರೋದನ್ನ ಇಲ್ಲ. ಮುನಿರಾಜರಲ್ಲೇ ಆಚಾರ್ಯ ಉಪಾಧ್ಯಾಯ ಸಾಧುಗಳ ಸ್ವರೂಪ ಹೇಳುವುದರೊಳಗ ಪಂಡಿತ್ ಟೋಡರಮಲ್ಲನ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಹೇಳ್ತಾರೆ, ಅಶುಭೋಪಯೋಗವಂತೂ ಅವರ ಜೀವನದೊಳಗೆ ಇಲ್ಲವೇ ಇಲ್ಲ. ಯಾವನೋ ಧರ್ಮದ ಅಭಿಲಾಷಿ ಜೀವ, ದೀಕ್ಷಾರ್ಥಿ ಜೀವ, ಅಥವಾ ದೋಷ ಸಂಭವಿಸಿ ಪ್ರಾಯಶ್ಚಿತ್ತದ ಅರ್ಥಿ ಜೀವ ಬಂದ ವಿನಯದಿಂದ ಕೇಳಿದ ನಂತರ ರಾಗಾಂಶದ ಉದಯದ ಮೂಲಕ ಅವನ ದೀಕ್ಷೆ ಶಿಕ್ಷಾದಿಗಳನ್ನು ಕೊಡ್ತಾರೆ, ಉಪದೇಶ ಕೊಡ್ತಾರೆ. ಅರ್ಥಾತ್ ಈ ಪ್ರಕಾರ ಅವರ ಜೀವನದೊಳಗೂ ಶುಭೋಪಯೋಗ ಇರ್ತಿದೆ. ನಮಗೆ ಅದು ಶುಭೋಪಯೋಗದ ಮಾತಿಲ್ಲ, ಆದರೆ ಅಶುಭೋಪಯೋಗದ ತ್ಯಾಗಕ್ಕಾಗಿದೆ ಅದನ್ನು ತಿಳ್ಕೊಳ್ಳೋದಿದೆ. ಅಶುಭೋಪಯೋಗದ ತ್ಯಾಗ ಸರ್ವಥಾ ಇದೆ. ಸಂಸಾರಿ ಜನರ ಜೊತೆಗೆ ಅವ್ರದ್ದು ಯಾವ ಪ್ರಕಾರದ ಸಂಬಂಧ ಇಲ್ಲ. ಗೃಹಸ್ಥನ ಮನೆಗೆ ಆಹಾರದ ಸಲುವಾಗಿ ಹೋದ್ರೂ ಕೂಡ ಅವರ ಅಲ್ಲಿ ಒಂದು ನಿಮಿಷ ಉಡುವುದಿಲ್ಲ. ನಿಂತನ ಪಾಣಿ ಪಾತ್ರದೊಳಗೆ ಆಹಾರ ಸ್ವೀಕಾರ ಮಾಡಿ, ಉಣೋದರದಿಂದನ ಸ್ವಲ್ಪ ಆಹಾರ ಸ್ವೀಕಾರ ಮಾಡಿ, ಆ ಶ್ರಾವಕನಿಗೆ ಕೂಡ ತನ್ನ ಮೇಲೆ ರಾಗ ಆಗಬಾರ್ದು ಈ ರೀತಿ ಅವರು ದೂರದಿಂದ ಶ್ರಾವಕನ ಸಂಪರ್ಕವನ್ನು ಬಿಟ್ಟುಕೊಡ್ಲಿಕ್ಕೆ ಬಯಸ್ತಾ ಇರ್ತಾರೆ, ಬಿಟ್ಟುಕೊಡುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗೆ ಇರುವಂಥ ಯತಿ ಅಮೃತಚಂದ್ರಾಚಾರ್ಯ ದೇವ ಮುನಿ ಅವಸ್ಥೆಯನ್ನು ಧಾರಣ ಮಾಡಿರುವಂಥ ಭವ್ಯಾತ್ಮರುಗಳನ್ನು ಜಾಗೃತಗೊಳಿಸಿದ್ದಾರೆ. ಅಶುಭಂತೂ ಅವರ ಜೀವನದೊಳಗಿಲ್ಲ. ಆಗ ಆ ಶೂದ್ರನ ಜೀವನದೊಳಗ ಮದಿರಾದಿಗಳ ಹೆಸರು ಕೂಡ ಹೇಳುವುದು ಅವನಿಗೆ ಸ್ವೀಕಾರ ಇಲ್ಲ. ಅದರಿಂದ ಕೂಡ ಅವನು ವಿರಕ್ತದ. ಯಾವುದರಿಂದ? ಆ ಮದ್ಯ ಅನ್ನುವಂಥ ಶಬ್ದೋಚ್ಚಾರಣೆ ಮಾಡುವುದರಿಂದ ಕೂಡ ಅವ ದೂರ ಇರ್ತಾನೆ. ಆ ಪ್ರಕಾರ ಸಂಸಾರ, ಧನ, ಪತ್ನಿ, ಮನೆ, ಮಗ ಈ ಪ್ರಕಾರದ ಶಬ್ದೋಚ್ಚಾರಣೆಯನ್ನು ಕೂಡ ಮುನಿ ಭಗವಂತರು ಮಾಡುತ್ತಿದ್ದಾರೆ. ತಿಳಿಯುತ್ತದೆ? ಶಬ್ದ ಹೇಳಿದಾರಲ್ಲ, ಶಬ್ದೋಚ್ಚಾರಣೆ ಕೂಡ ಮಾಡಿದ್ದಾರೆ. ಆ ಶಬ್ದದಿಂದ ಕೂಡ, ಹೆಸರಿನಿಂದ ಕೂಡ ಅವರು ವಿರಕ್ತ ಇರ್ತಾರೆ. ದೃಷ್ಟಾಂತಕ್ಕೆ ಅನುರೂಪವಾಗಿರೋ ತಿಳ್ಕೊಳ್ಬೇಕಲ್ಲ. ದೃಷ್ಟಾಂತಂತೂ ಯಾವುದೇ ದಾಷ್ಟಾಂತಕ್ಕೆ ಸರ್ವತೋ ಫಿಟ್ ಆಗುವುದಿಲ್ಲ. ಸಂಕೇತ ಮಾತ್ರ ಹೇಳಿರ್ತಾರೆ, ಆದರೆ ದೃಷ್ಟಾಂತದಷ್ಟು ಕೂಡ ದಾಷ್ಟಾಂತವನ್ನು ನಾವು ತಿಳಿದೇ ಹೋದರೆ ದೃಷ್ಟಾಂತದ ಪ್ರಯೋಜನ ಏನಿದೆ ಮತ್ತು ದಾಷ್ಟಾಂತ ನಮ್ಗೆ ಹೇಗೆ ತಿಳಿದು ಬರುವ ಸಾಧ್ಯತೆ ಇದೆ? ಪತ್ನಿ, ಧನ, ಪುತ್ರ, ಮನೆ, ಜಮೀನ್ ಈ ಶಬ್ದ ಕೂಡ ಅವರು ಉಚ್ಚರಿಸುವುದು ಇರಬಹುದೇನಿಲ್ಲ? ಯಾಕೆ ಉಚ್ಚರಿಸುವುದಿಲ್ಲ? ಆ ಪ್ರಕಾರದ ವಿಕಲ್ಪನೆ ಇಲ್ಲ ಅವರಿಗೆ.
ಸಮಸ್ತ ವಿಕಲ್ಪ ಪರ ಪದಾರ್ಥಗಳಿಗೆ ಸಂಬಂಧಿಸಿದ ಶರೀರವೇ ನಾನು ಎನ್ನುವಂಥ ಅಭಿಪ್ರಾಯದ ಜೊತೆಗೆ ಯಾವ್ಯಾವ ಪ್ರಕಾರದ ವಿಕಲ್ಪಗಳು ಇರ್ತಿದ್ವೋ ಆ ವಿಕಲ್ಪಗಳದ್ದು ಸರ್ವಥಾ ತ್ಯಾಗ ಮಾಡಿದ್ದಾರೆ ಅವರ. ಶರೀರ ಬುದ್ಧಿಯ ತ್ಯಾಗ ಮಾಡಿದ್ರೂ ಮಾಡಿರಬಹುದು, ಮಾಡಿದಾರನ ಅನುಭೂತಿ ಪೂರ್ವಕ ಮಾಡಿದ್ರೂ ಮಾಡಿರಬಹುದು, ಆದೇಶ ಜಿನಾದೇಶದ ಪ್ರಕಾರ ಮಾಡಿದ್ರೂ ಮಾಡಿದ್ದಿರಬಹುದು. ಆದರೆ ಅವರಿಗೆ ಅವುಗಳ ಹೆಸರು ಕೂಡ ಹೇಳೋದ ಏನಿದೆ, ಮಾನ್ಯ ಇಲ್ಲ, ಸ್ವೀಕೃತ ಇಲ್ಲ. ಇದೇನಿಲ್ಲ ಮುನಿ ಜೀವನ ಬಾಹ್ಯದ ಅಪೇಕ್ಷಾದಿಂದ. ಇಲ್ಲಿ ನಾವು ಶೂದ್ರನನ್ನ ಮತ್ತು ಬ್ರಾಹ್ಮಣನನ್ನ ಬಾಹ್ಯದ ಅಪೇಕ್ಷಾದಿಂದ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ತಿಳಿತೀವೋ ಅಥವಾ ಇಲ್ವೇ? ಶೂದ್ರ ಬ್ರಾಹ್ಮಣನ ಜೊತೆಗೆ ಕೂತ್ಕೊಂಡು ಏನಾದರೂ ಕಾರ್ಯ ಮಾಡೋ ಸಾಧ್ಯ ಇದೆ ಅಂದರೆ, ಬ್ರಾಹ್ಮಣ ಶೂದ್ರ ಮನೆಯೊಳಗೆ ಯಾವುದಾದ್ರೂ ಕಾರ್ಯವಶಾತ್ ಹೋಗೋ ಸಾಧ್ಯತೆ ಇದೆ ಅಂದ್ರೆ, ಬ್ರಾಹ್ಮಣ ಶೂದ್ರನ ಜೊತೆಗೆ ಯಾವುದಾದ್ರೂ ಪ್ರಕಾರದ ಸಂಪರ್ಕ ಸಂಬಂಧವನ್ನು ಇಟ್ಕೊಳ್ಳೋದು ಸಾಧ್ಯ ಇದೆ ಅಂದ್ರೆ, ಲೋಕ ವ್ಯವಹಾರ ಎಷ್ಟು ಉಚ್ಚಿಕೊಟ್ಟಿದ್ದೀರಿ. ಈಗೇನು ನಡೆದಿದೆ ಅನ್ನೋ ಮಾತು ಬೇಡ, ಅದರ ವಾಸ್ತವಿಕತೆ ಏನಿದೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು. ನಾವು ಚಿಕ್ಕಂದಲ್ಲಿರ್ತಾನ ನಾನು ಹೇಳ್ತಿದ್ನಲ್ಲ, ಕಲ್ಲಪ್ಪ ಅನ್ನೋ ಬ್ಯಾಡ್ರವ್ರಿ 40-45 ವರ್ಷ ನಮ್ದು ಹೊಲ ಮಾಡಿದ್ದ ಪಾಲುಗಾರಿಕೆಯಿಂದ. ಆದರೆ ಅಲ್ಲಿ ಚಪ್ಪಲ್ ಬಿಡ್ತಿತ್ತು, ಅಲ್ಲಿ ಕೂಡ್ತಿದ್ದವನ ಅಪ್ಪಾಜಿ ಇಲ್ಲಿ ಬಾಗಿಲ ಹತ್ರ ಒಳಗೆ ಹೋಗೋ ಬಾಗಿಲಿದೆ ಅಲ್ಲ, ಹಾಲಲ್ಲಿ ಬಡಸಾಲೆಯಲ್ಲಿ, ಅಲ್ಲಿ ಕುರ್ಚಿ ಮೇಲೆ ಕೂಡ್ತಿದ್ರು. ಏನು ಮಾತಾಡಿದ್ರೂ ಕೂಡ ಹೀಗೆ ಮೇಲೆ ಮುಖ ಮಾಡಿ ಮಾತಾಡ್ತಿರ್ಲಿಲ್ಲ ನಾವು. ಅವನ ವಯಸ್ಸು ಅಪ್ಪಾಜಿಯ ಅಪ್ಪನಷ್ಟಿರ್ತಾರೆ, ಅರ್ಥಾತ್ ನಮ್ಮ ಅಜ್ಜನಷ್ಟಿರ್ತಾರೆ. ಆದ್ರೆ ಮುಖ ಮೇಲೆ ಮಾಡಿ ಗೌಡ್ರ ಹಿಂಗೆ ಮಾಡ್ರ ಹೆಂಗ್ರಿ ಅಂತ ಕೆಳಗೆ ಮುಖ ಹಾಕ್ಯಾನ ಆಯ್ತು, ನಾಳೆ ಅವನ ಕಡೆ ಹೋಗಿ ಬರಲ್ರಿ ಗೌಡ್ರ. ಈ ಪ್ರಕಾರ ಲೋಕ ವ್ಯವಹಾರದೊಳಗ ಆ ಸಮಯದಲ್ಲಿ ಇತ್ತು. ಬರೀ ಒಂದು 50 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೀನಿ. ಪಂಚಮ ಕಾಲದೊಳಗ ಲೋಕ ವ್ಯವಹಾರ ರೀತಿ ನೀತಿಗಳೆಲ್ಲವೂ ಕೂಡ ಅವಸಾನದ ಕಡೆಗೆ ಹೋಗ್ತಾ ಇರ್ತವ್ರಿ. ಅವನತಿ ಅವಸರ್ಪಿಣಿ ಕಾಲನೇ ಇದೆಲ್ಲ, ಉತ್ಸರ್ಪಿಣಿ ಅಲ್ಲ ಇದು ಯಾವುದೋ ಒಂದು ಉದಾತ್ತ ಧ್ಯೇಯದಿಂದ ಯಾರೋ ಓರ್ವ ಲೌಕಿಕ ಜ್ಞಾನದೊಳಗ ಯಾವುದೋ ಒಂದು ಅಂಶದ ಮುಖ್ಯತೆಯಿಂದ ಈ ಪ್ರಕಾರ ಮಾನವರಲ್ಲಿ ಜಾತಿ ಭೇದ ಒಳ್ಳೆಯದಲ್ಲ ಅಂಥೇಳಿ ತೆಗೆದರೆ, ಅದು ಯಾವ ಅಪೇಕ್ಷಾದಿಂದ ಯಾವುದೋ ಒಂದು ಕಥನ್ ಯಾವುದೋ ಒಂದು ಆಂಶಿಕ ಅಪೇಕ್ಷೆ ಇರ್ತದೆ ಅದರಲ್ಲಿ. ಆದ್ರೆ ಆ ಅಪೇಕ್ಷೆಯ ಫಲಸ್ವರೂಪವಾಗಿ ಯಾವ ಒಂದು ಜಾತಿ ಭೇದದ ನಿವಾರಣೆ ಆಯಿತೋ, ಅಸ್ಪೃಶ್ಯತೆಯನ್ನು ದೂರವಿರಿಸಲಾಯಿತೋ, ಅದರಿಂದ ಹಾನಿ ಯಾರಿಗಾಯ್ತು? ಹಾನಿ ಯಾರಿಗಾಯ್ತು? ಉಚ್ಚ ಕುಲದವರಿಗೇನಾಯ್ತರಲ್ಲ. ಹೌದು, ಉಚ್ಚ ಕುಲದ ಕನ್ಯೆಯರ ಇಂದ ನೀಚ ಕುಲದೊಳಗೆ ಹೊರಟಿದ್ದಾರೆ. ಹೌದು ಅಥವಾ ಇಲ್ಲ? ಉಚ್ಚ ಕುಲದ ಕುಮಾರರ ತರುಣರ ನೀಚ ಕುಲದವರ ಜೊತೆಗೆ ಸಂಗತಿ ಮಾಡಿ ಅವರ ಮನೆಯೊಳಗೆ ಊಟ ಬೈಟ್, ಇವ್ರ ಮನೆಯೊಳಗೆ ಊಟ ಬೈಟ್ ಆಯ್ತು ಆಗ್ತಾ ಇದೇನಿಲ್ಲ. ಹಾಗಾದ್ರೆ ಇದರಿಂದ ಯಾರಿಗೆ ಹಾನಿ? ಉಚ್ಚ ಕುಲದವ್ರದ್ದು ಹಾನಿ ಇದೆ. ನೀಚ ಕುಲದವ್ರದ್ದೇನು ಹಾನಿ ಇದೆ ರೀ? ಅವ್ರ ಮೇಲೆ ಬರಲಿಕ್ಕೆ ಪ್ರಯತ್ನ, ಅವರನ್ನು ಎಷ್ಟೇ ಮೇಲೆ ತಗೊಂಡ್ರೂ ಕೂಡ ಅವರ ಸ್ಥಾನ ಯಾವುದಿದೆ ಅದೇ ಇರುತ್ತಾರೆ. ನೋಡ್ರಿ, ಜೀವದ ಜನ್ಮ ಅವನ ಯಾವ ಪ್ರಕಾರದ ಪಾಪ ಪುಣ್ಯಗಳು ಇದಾವೆಯೋ, ಉಚ್ಚ ಗೋತ್ರ ನೀಚ ಗೋತ್ರ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಅದರ ಅನುಸಾರ ಆಗಿರೋ ವೇಳೆದೊಳಗ ಅದನ್ನ ಮೀರಿ ಕರ್ತವ್ಯ ಮಾಡ್ಲಿಕ್ಕೆ ಹೋದ್ರೆ ಅದರ ಶೋಭಾ ಯಾರಿಗಿದ್ದೀರಿ? ಯಾರಿಗೂ ಶೋಭಾದಾಯಕ ಇಲ್ಲದ. ಅದ ದೃಷ್ಟಾಂತದ ಮಾತಾಯ್ತು. ಇನ್ನು ದಾಷ್ಟಾಂತದೊಳಗೆ ಬಂದ್ರೆ ಮೈ ನವಿರು ಹೇಳ್ತಿದ್ದೀರಿ. ಗೃಹಸ್ಥರ ಮತ್ತು ಮುನಿಗಳ ಇವರಲ್ಲಿ ಇದೇ ಪ್ರಕಾರದ ಭೇದ ಇದೆ. ವಿಚಾರ ಮಾಡಿ ತಾವು ನೋಡೋದ್ರೆ, ಗೃಹಸ್ಥೋ ಮೋಕ್ಷ ಮಾರ್ಗಸ್ಥೋ
ಅಂಥೇಳಿ ರತ್ನಕಂಡ ಶ್ರಾವಕಾಚಾರ್ಯಗಳನ್ನು ಹೇಳಿದ್ದಾರೆ. ಆದ್ರೆ ಆ ಗೃಹಸ್ಥೋ ಮೋಕ್ಷ ಮಾರ್ಗಸ್ಥೋ ಹೇಳುವುದಕ್ಕಿಂತ ಮುಂಚೆ ಸಮ್ಯಕ್ ದರ್ಶನದ ಸುದೀರ್ಘವಾದಂಥ ಅಧ್ಯಾಯ ಆಗಿ ಹೋಗಿದೆ. ಗೃಹಸ್ಥೋ ಮೋಕ್ಷ ಮಾರ್ಗಸ್ಥೋ ಯಾವಾಗ ಹೇಳಿದರೆ ಶಿಕ್ಷಾವೃತ ಅಧಿಕಾರದೊಳಗೆ ಹೇಳಿದ್ದಾರೆ. ಕೊನೆಗೇನು ಹೇಳಿದರು? ಗೃಹಸ್ಥ ನಿರ್ಮೋಹಿ ಗೃಹಸ್ಥ ಮೋಹಿ ಮುನಿಗಿಂತ ಶ್ರೇಷ್ಠ ಇದನ್ನ ಅಂತ ಹೇಳಿ ಹೇಳಿದ್ದಾರೆ. ಇವೆಲ್ಲ ಮಾತುಗಳನ್ನು ಆಯಾ ಸ್ಥಾನದಲ್ಲಿ ಆಚಾರ್ಯ ಭಗವಂತರ ಆಂತರ್ಯದ ಅಭಿಪ್ರಾಯವನ್ನು ತಿಳಿದು ನಾವು ನಮ್ಮ ಕಲ್ಯಾಣದ ದೃಷ್ಟಿಯಿಂದ ಯಾರನ್ನ ಮೇಲು ಕೀಳು ಅನ್ನುವ ಅಧಿಕಾರ ನಮಗಿಲ್ಲ, ಅದರಿಂದ ಪ್ರಯೋಜನ ನಮಗೇನೂ ಇಲ್ಲ. ಆದರೆ ನಮ್ಮಲ್ಲೇ ನಾವು ಸುಧಾರಣೆ ಆಗಬೇಕಾದ್ರೆ ನಾನು ನಿಂತಹ ಸ್ಥಾನ ಯಾವುದು, ನಾನು ಹುಟ್ಟಿದಂಥ ಸ್ಥಾನ ಯಾವುದು, ನನ್ನ ಆರಾಧ್ಯ ದೇವಗಳು ಯಾರು, ನನ್ನ ಪರಂಪರೆಯವರು ಮಾಡಿದಂಥ ಕರ್ತವ್ಯ ಯಾವುದು, ನಾನು ಇಲ್ಲಿ ಎಷ್ಟು ಕಾಲ ಜೀವಿಸುವುದಿದೆ, ಇವೆಲ್ಲವುಗಳದ್ದು ವಿವೇಕ ನಮಗೆ ಬೇಕು ಅಥವಾ ಬೇಡ್ರಿ, ತಂದುಕೊಳ್ಳಲಿಕ್ಕೆ ಬೇಕು ಅಥವಾ ಬೇಡ್ರಿ. ಮಿಥ್ಯಾದೃಷ್ಟಿಯ ಸಂಯೋಗದೊಳಗಂತೂ ಮುನಿರಾಜರು ಬರುವುದೇ ಇಲ್ಲ. ಮುನಿರಾಜರ ಸನ್ನಿಧಿಗೆ ಯಾವನೋ ಮಿಥ್ಯಾದೃಷ್ಟಿ ಜೀವ ಭವ್ಯ ಭವಿತವ್ಯದ ಉದಯ ಆಗುವಂತಹ ಸಮಯ ಬಂದಿತ್ತು ಅಂತಂದ್ರೆ ಹೋಗಬಹುದು. ಪ್ರವಚನ ಸಾರದ ಚರಣಾನುಯೋಗ ಸೂಚಕ ಚೂಲಿಕೆಯನ್ನ ಸ್ವಲ್ಪ ಅಧ್ಯಯನ ಮಾಡೋದ್ರೆ ವಾಚನೇನೋ ಮಾಡಿರಬಹುದು, 75 ಗಾಥೆಯಾದವರೇ ಅಧ್ಯಯನ ಮಾಡಬೇಕ್ರೆ ಅದು ಮುನಿಗಳ ಸಲುವಾಗಿದೆ. ಅರೇ ನನಗೆ ಮೋಕ್ಷಕ್ಕೆ ಹೋಗುವುದಿದೆ ಅಂದ ಮೇಲೆ, ನನಗೆ ಚತುರ್ಗತಿ ಸಂಸಾರದಿಂದ ಬಿಡುಗಡೆ ಹೊಂದುವುದಿದೆ ಅಂದ ಮೇಲೆ ಅದೇ ಒಂದು ಅದ್ವಿತೀಯ ಮಾರ್ಗ ಇದೆಯಲ್ಲ, ನೀನು ಬೇರೆ ಮಾರ್ಗದಲ್ಲೇ ಹೋಗಾಮಿದ್ಯಪ್ಪ ಮೋಕ್ಷಕ್ಕೆ ಹೋಗೋದಿದೆಯೋ ಅಥವಾ ಇಲ್ರಿ ಅನ್ನ ಬರೇ ಬರೇ ಮಾತಾಡೋದಿದೆಯೋ, ಮೋಕ್ಷದ ಕಥನ ಕೇಳೋದಿದೆಯೋ, ಮೋಕ್ಷದ ಚರ್ಚೆ ಮಾಡೋದಿದೆಯೋ ಅಥವಾ ಮೋಕ್ಷಕ್ಕೆ ಹೋಗೋದಿದೆಯೋ ಅವರನ್ನು ಪ್ರಶ್ನೆ ಕೇಳ್ತಾ ಇಲ್ಲ. ನಾನು ಒಳಗಡೆ ತಮ್ಮಲ್ಲೇ ತಾವು ವಿಚಾರ ಮಾಡೋದ್ರಿ, ಮೋಕ್ಷದ ಸ್ವರೂಪವನ್ನು ತಿಳ್ಕೊಳ್ಳೋದಿದೆಯೋ, ಚರ್ಚೆ ಮಾಡುವುದಿದೆಯೋ ಅಥವಾ ಮೋಕ್ಷಕ್ಕೆ ಹೋಗೋದಿದೆ, ಇದರದ ನಿರ್ಣಯ ಮಾಡೋದು. ಹಾಗಾದ್ರೆ ಮೋಕ್ಷಕ್ಕೆ ಹೋಗೋದಿದ್ರೆ ಅದರದ ಒಂದೇ ಒಂದು ಅದ್ವಿತೀಯ ಮಾರ್ಗ ಯಾವುದಿದೆ? ಮಾರ್ಗ ಇಲ್ಲದ ಆ ಧ್ಯೇಯದ ಪ್ರಾಪ್ತಿ ಆಗೋದಿಲ್ಲ. ಮಾರ್ಗದ ಮೇಲೇನೆ ನಡ್ಕೊಂಡು ಹೋಗ್ಬೇಕಲ್ಲ. ಮೋಕ್ಷ ಮಂದಿರದೊಳಗೆ ಹೋಗ್ಬೇಕಾಯ್ತು ಅಂತಂದ್ರೆ ಅದಕ್ಕೊಂದು ಒಂದೇ ಒಂದು ಮಾರ್ಗ ಇದೆ ರೀ. ಅವನೊಂದು ಬೇರೆ ಮಾರ್ಗದಿಂದ ಹೋದ, ಈ ಜೀವ ಒಂದು ಬೇರೆ ಮಾರ್ಗದಿಂದ ಹೋದ, ಹೀಗೆ 3 ಕಾಲದಲ್ಲೂ ಇಲ್ಲ. ಸಂಸಾರದಲ್ಲಿ ನರಕಕ್ಕೆ ಹೋಗುವ ಮಾರ್ಗ ಅನೇಕದವ್ರಿಗೆ, ಆದ್ರೆ ಆ ಅನೇಕ ಮಾರ್ಗದ ಗುರಿ ಒಂದೇ ಇದೆ. ಏನ? ಪಾಪ 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 ಸಂಕ್ಲೇಶ ಪರಿಣಾಮ. ಸ್ವರ್ಗಕ್ಕೆ ಹೋಗುವ ಮಾರ್ಗ ಅನೇಕದವ್ರೆ. ಯಾರು ಜೀವದಯೆ ಮಾಡಿ ಹೋಗ್ತಾರೆ, ಯಾರು ಉಪವಾಸಾದಿಗಳನ್ನ ಮಾಡಿ ಹೋಗ್ತಾರೆ, ಯಾರು ದಾನಾದಿಗಳನ್ನ ಮಾಡಿ ಹೋಗ್ತಾರೆ, ಯಾರು ಪರೋಪಕಾರ ಮಾಡಿ ಹೋಗ್ತಾರೆ. ಅದರ ಉದ್ದೇಶ ಒಂದೇ ಇದೆ. ಏನ? ವಿಶುದ್ಧ ಪರಿಣಾಮ. ಹಾಗೆ ಮೋಕ್ಷಕ್ಕೆ ಹೋಗುವುದರೊಳಗ ಪರಿಣಾಮನೂ ಒಂದೇ ಪ್ರಕಾರದ ಬೇಕು, ಮಾರ್ಗನೂ ಒಂದೇ ಇದೆ. ಏನು ಪರಿಣಾಮ ಇದೆ? ಶುಭಾಶುಭದಿಂದ ಪರಿತ್ಯಕ್ತವಾದಂತಹ ಪರಿಣಾಮ ಇದೆ. ಪರಿತ್ಯಕ್ತ ಮತ್ತು ಅಸ್ಥಿ ರೂಪದಿಂದ ಏನಿದೆ? ಅಸ್ಥಿ ರೂಪದಿಂದ ಶುದ್ಧೋಪಯೋಗ, ಸ್ವರೂಪ ಸ್ಥಿರತೆ. ಹಾಗಾದ್ರೆ ಆ ಸ್ವರೂಪ ಸ್ಥಿರತೆಯನ್ನು ಸಾಧಿಸ್ತಾ ಇರುವಂತಹ ಜೀವರುಗಳ ಹೊರಗಡೆ ಆಗಿರ್ತಾರೆ. ಸ್ವರೂಪದ ಪರಿಚಯನೇ ಯಾರಿಗಿಲ್ಲ. ಯಾರ ವಿಷಯ ಕಷಾಯದಲ್ಲಿ ಮುಳುಗಿ ಹೋಗಿದ್ದಾರೆ, ಯಾರಿಗೆ ನ್ಯಾಯ ಅನ್ಯಾಯ ನೀತಿ ಅನೀತಿಗಳ ಪ್ರಜ್ಞೆನೇ ಇಲ್ಲ, ಅವ್ರ ಜೊತೆಗೆ ಅವ್ರದ್ದು ಸಂಬಂಧ ಇರ್ತಿದೇನಾ, ಸಂಪರ್ಕ ಇರ್ತಿದೇನಾ? ಮೊನ್ನೆ ಮಾತು ಹೇಳಿದ್ದಿತ್ರೆ, ದ್ರವ್ಯಲಿಂಗಿ ಮುನಿ ಮಿಥ್ಯಾದೃಷ್ಟಿಯ ಮನೆಯಲ್ಲಿ ಆಹಾರ ಮಾಡುವುದಿಲ್ಲ. ದ್ರವ್ಯಲಿಂಗಿ ಸ್ವತಃ ಸಮ್ಯಕ್ ದೃಷ್ಟಿ ಇಲ್ಲ. ಆದ್ರೆ ಮಿಥ್ಯಾದೃಷ್ಟಿಯ ಮನೆಯಲ್ಲಿ ಆಹಾರ ಮಾಡುವುದಿಲ್ಲ. ಆ ಚರ್ಚೆಯೊಳಗೆ ಈಗ ಇಳಿಯುವುದು ಬೇಡ.
ಅದರ ಸಾಕ್ಷಾತ್ ರತ್ನತ್ರಯ ಮಾರ್ಗವನ್ನು ಧಾರಣ ಮಾಡಿರುವಂಥ ಜೀವನಿಗೆ ಆಚಾರ್ಯ ದೇವ ಮೃದುವಾಗಿ ಸಂಬೋಧನೆ ಮಾಡ್ತಾ ಇದ್ದಾರೆ. ದೃಷ್ಟಾಂತದ ಮೂಲಕ ಸಂಬೋಧನೆ ಮಾಡ್ತಾ ಇದ್ದಾರೆ. ದೃಷ್ಟಾಂತದಲ್ಲಿ ಬರುವಂಥ ಆ ಬ್ರಾಹ್ಮಣನ ಉಚ್ಚ ಆಚರಣೆಯನ್ನು ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ಇಲ್ಲಿ ಮುನಿಗೇನು ಹೇಳ್ತಾ ಇದ್ದಾರೆ? ಯಾವನೋ ಜೀವನು ಶುಭೋಪಯೋಗಿಯಾಗುತ್ತ ವ್ರತಗಳ ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ. ಮುನಿ ಜೀವನಕ್ಕೆ ಯೋಗ್ಯವಾದಂಥ ಕ್ರಿಯೆಗಳನ್ನು ಅಂಶ ಕೂಡ ದೋಷ ಬರದೇ ಇರುವ ಹಾಗೆ ಪಾಲಿಸ್ತಾ ಇದ್ದಾನೆ. ಜೀವಹಿಂಸೆ ಸ್ವಲ್ಪ ಕೂಡ ಸಂಭವಿಸದ ಹಾಗೆ ಈರ್ಯಾ ಸಮಿತಿ, ಭಾಷಾ ಸಮಿತಿ, ಆದಾನ ನಿಕ್ಷೇಪಣ ಸಮಿತಿ, ವ್ಯುತ್ಸರ್ಗ ಸಮಿತಿ ಇವೆಲ್ಲ ಇದಾವೆ. ಅನಂತ ಬಾರಿ ಮುನಿ ದೀಕ್ಷೆಯನ್ನು ಧಾರಣ ಮಾಡಿ ಮುನಿಯೋಗ್ಯ ಆಚರಣೆಯನ್ನು ನಿರತಿಚಾರ ರೂಪದಿಂದ ಪರಿಪಾಲನೆ ಮಾಡಿ 9ನೇ ಗ್ರೀವೇಯಕದವರೆಗೆ ಹೋಗಿ ಬಂದಿದ್ದಾನೆ. ಅದಕ್ಕೆ ಕರುಣೆಯ ಒಂದು ರಸ ಉಕ್ಕಿ ಬಂದ ಆಚಾರ್ಯ ದೇವ ಹೇಳ್ತಾ ಇದ್ದಾರೆ, ಶುಭೋಪಯೋಗದೊಳಗನ್ನ ಮಗ್ನ ಇರಬೇಡಪ್ಪ, ಶುಭ ಕ್ರಿಯೆಗಳನ್ನು ಮಾಡುವುದರೊಳಗ ನನ್ನ ಕರ್ತವ್ಯ ಅಂಥೇಳಿ ಮನ್ನಿಸಬೇಡ. ಬಾಹ್ಯದೊಳಗ ಶುಭಾಚರಣೆಯ ಮೂಲಕ ನನ್ನ ಜೀವನ ಧನ್ಯ ಅಂಥೇಳಿ ತಿಳಿಬೇಡ ಅನ್ನುವ ಮಾತು ಹೇಳ್ತಾ ಇದ್ದಾರೆ. ಯಾವನೋ ಜೀವನು, ಅದೆಷ್ಟೋ ಜೀವನುಗಳು ಅಂತ ಹೇಳಿದ್ರೆ ಯಾವನೋ ಜೀವನು. ಯಾಕ್ರಿ? ನುಡಿದೀಕ್ಷಾ ಧಾರಣ ಮಾಡಿ ಸಾಕ್ಷಾತ್ 4 ಘಾತಿ ಕರ್ಮಗಳ ಅಭಾವ ಆಗಿ ಹೋಗುವಂಥ ಉದ್ಯಮವನ್ನು ಅದೆಷ್ಟೋ ಸಂಖ್ಯೆಯ ಜೀವರುಗಳು ಮಾಡ್ತಾ ಇದ್ದಾರೆ. ಇವರ ದೃಷ್ಟಿಯೊಳಗೆ ಮುಖ್ಯತೆ ಇದೆ. ಆದರೆ ಯಾವನೋ ಓರ್ವ ಜೀವ ಇಂಥ ಆಚರಣೆಯನ್ನು ಮಾಡ್ತಾ ಇದ್ದಾನೆ. ಎಂಥದ್ದು? ಶುಭಾಚರಣೆ. ಶುಭಾಚರಣೆ ನಮ್ಮ ಜೈನ ಕುಲದ ಉಚ್ಚತೆ ಎಲ್ಲಿದೆ? ನಮಗಿಂದು ಶುಭ ಮಾಡ್ರಿ ಅಂಥೇಳಿ ಹೇಳಬೇಕಾಗಿದೆ. ಶುಭ ಮಾಡಿಸೋ ಸಲುವಾಗಿ ವ್ರತ ಕೊಡಬೇಕಾಗಿದೆ. ವ್ರತ ಕೊಟ್ಟರೂ ಕೂಡ ಜೀವರುಗಳು ಕೇಳ್ತಾ ಇಲ್ಲ. ಆದ್ರೆ ನಮ್ಮ ಈ ಕುಲ ಅದೆಷ್ಟು ಉಚ್ಚ, ಎಷ್ಟು ಲೋಕೋತ್ತರ ಇದೆ. ಶುಭ ಮಾಡು ಅಂಥೇಳಂತೂ ಹೇಳುವುದಿಲ್ಲರಿ. ಆದ್ರೆ ಶುಭಾಚರಣೆಯಲ್ಲಿ ಇರುವಂಥ ಜೀವನಿಗೆ ಮೈ ಮರಿಬೇಡ ಅಂಥೇಳಿ ಹೇಳ್ತಾರೆ. ಶುಭ ಮಾಡು ಅಂಥೇಳಿ ಹೇಳುವುದಿಲ್ಲ. ನೋಡ್ರಿ, ಆಗಮದಲ್ಲೇನ ಶುಭದ ಮುಖ್ಯತೆಯಿಂದ ಎಷ್ಟು ಕಥನ ಇದಾವೆಯೋ, 4 ಅನುಯೋಗದೊಳಗೆ 3 ಅನುಯೋಗಗಳಲ್ಲಿ ಶುಭದ ಮುಖ್ಯತೆಯಿಂದ ಕಥನೆ ಇದೆ. ಯಾವುದರ ಕಥನೆ ಇದೆ? ಶುಭದ ಮುಖ್ಯತೆಯಿಂದ ಯಾವುದರ ಕಥನೆ ಇದೆ? ಧರ್ಮದ ಕಥನೆ ಇದೆ, ಶುದ್ಧದ ಕಥನೆ ಇದೆ, ಮೋಕ್ಷದ ಕಥನೆ ಇದೆ. ಶುಭದ ಮುಖ್ಯತೆಯಿಂದ ಇದೆ. ಆದರೆ ಶುಭದ್ದೇ ಇಲ್ರಿ, ಶುಭದ್ದೇ ಇಲ್ಲ, ಶುಭದ ಮುಖ್ಯತೆಯಿಂದ ಇದೆ. ಆದರೆ ಒಂದು ದ್ರವ್ಯಾನುಯೋಗದೊಳಗ ಆತ್ಮ ಪರಿಣಾಮದ ಮುಖ್ಯತೆ ಇದೆ. ಒಂದು ದ್ರವ್ಯಾನುಯೋಗದೊಳಗ ತ್ರಿಕಾಲಿ ಧ್ರುವತತ್ವದ ಮುಖ್ಯತೆಯಿಂದ ಇದೆ. ತ್ರಿಕಾಲಿ ಧ್ರುವತತ್ವದ ಮುಖ್ಯತೆಯಿಂದ ಯಾವ ದ್ರವ್ಯಾನುಯೋಗದ ಪ್ರತಿಪಾದನೆ ಇದೆಯೋ ಅಲ್ಲಿ ಜೀವದೊಳಗ ಅದನ್ನು ತನ್ನದಾಗಿಸಿಕೊಳ್ಳುವ, ಅದರ ಕಡೆಗೆ ಆಕರ್ಷಿತವಾಗುವಂಥ ಜೀವದ ಜೀವನದೊಳಗ ಶುಭ ಇರ್ತಿದೆ ಇರ್ತಿದೆ. ಅದನ್ನು ಮುಖ್ಯವಾಗಿ ಅದರ ಕಡೆಗೆ ಆಕರ್ಷಿತವಾಗಿರುವಂಥ ಜೀವದ ಜೀವನದೊಳಗ ಶುಭ ಇರ್ತಿದೆ. ಶುಭ ಇರ್ತಿದೆ.
ಆದ್ರೆ ಯಾವನೋ ಜೀವ ಒಂದು ವೇಳೆ ಆ ಧ್ಯೇಯವನ್ನ ಒಂದು ಕ್ಷಣ ಗೌಣ ಮಾಡಿ ಆ ಶುಭವನ್ನ ಮುಖ್ಯ ಮಾಡಬಾರದು ಅನ್ನೋ ಉದ್ದೇಶದಿಂದ ಈ ಕಥನ ಇದೆ. ದ್ರವ್ಯಾನ ಯೋಗದಲ್ಲೂ ಇದೆ ಈ ಕಥನ. ಏನಿದೆ ಸುಧಾತಾಯಿ, ಇನ್ನೊಂದು ಸಲ ಯಾವ ಜೀವದ ಜೀವನದೊಳಗ ಶುದ್ಧ ಸ್ವಭಾವದ ತ್ರಿಕಾಲಿ ಧ್ರುವದ ಮುಖ್ಯತೆ ಇದೆಯೋ, ಭಾವಗಳ ಅಂತರವನ್ನು ವಿಚ್ಛೇದಿತಗೊಳಿಸಲಾಗಿದೆಯೋ, ನಿನ್ನೆ ಇದರ ಸಲುವಾಗಿನ ಕೊನೆಗೆ ಆ ಮಾತು ಇಟ್ಟದ್ದಿತ್ರಿ. ಭಾವಗಳ ಅಂತರವನ್ನ, ಇದು ಅಶುಭ ಭಾವ, ಇದು ಶುಭ ಭಾವ, ಇದು ಒಳ್ಳೆಯ ಗತಿ, ಇದು ನೀಚ ಗತಿ, ಇದು ಒಳ್ಳೆಯ ಕುಲ, ಇದು ನೀಚ ಕುಲ, ಇದು ಒಳ್ಳೆಯ ಆಚರಣೆ, ಇದು ಉಚ್ಚ ಆಚರಣೆ, ಇವರ ಅರಹಂತರ, ಇವ ಸಾಧು, ಇವ ಗೃಹಸ್ಥ, ಇವ ಮಿಥ್ಯಾ ದೃಷ್ಟಿ, ಇದು ಪುದ್ಗಲದ ಅವಸ್ಥೆ. ಈ ಪ್ರಕಾರದ ಅನೇಕ ನಾನಾ ಅಲ್ಲ ಅನಂತ ಭಾವಗಳನ್ನು ವಿಚ್ಛೇದಿಸಿ ಯಾವುದು ಶುದ್ಧ ಸ್ವಭಾವದ ಕಡೆಗೆ ದೃಷ್ಟಿ ಯಾರದ್ದು ಇದೆಯೋ, ಶುದ್ಧ ಸ್ವಭಾವ ಯಾರಿಗೆ ಆಕರ್ಷಣೀಯ ವಸ್ತು ಕಾಣಿಸ್ತಾ ಇದೆಯೋ, ಅವರ ಜೀವನದೊಳಗೆ ಶುಭ ಇರ್ತಿದೆಯೋ ಅಥವಾ ಇಲ್ಲ? ಶುಭ ಇರ್ತಿದೆಯೋ ಅಥವಾ ಇಲ್ಲ? ಉತ್ತರ ಸರಿ ಹೇಳ್ರಿ. ಅವರ ಜೀವನದೊಳಗೆ ಶುಭ ಇರ್ತಿದೆಯೋ ಅಥವಾ ಇಲ್ಲ? ಅವರ ಜೀವನ ಶುಭಮಯನೇ ಇರ್ತಿದೆ, ಶುಭಾನೇ ಇರ್ತಿದೆ. ಶುಭ ಇರ್ತಿದೆಯೋ ಅಥವಾ ಇಲ್ಲಂದ್ರೆ ಹೌದು, ಶುಭಾನೇ ಇರ್ತಿದೆ. ಆದ್ರೆ ಅಂಥವರಲ್ಲಿ ಯಾವನೋ ಓರ್ವ ಒಂದು ಸಮಯದ ಸಲುವಾಗಿ ಆತನ್ನ ಆಕರ್ಷಣೀಯ ವಸ್ತುವನ್ನು ಮರೆತ, ಆತನ್ನ ಧ್ಯೇಯವನ್ನು ಮರೆತ, ಆತನ್ನ ಧ್ರುವ ಸ್ವಭಾವವನ್ನು ಮರೆತ, ಒಂದು ಸಮಯ ಕೂಡ ಆ ಶುಭದೊಳಗ ಆಕರ್ಷಿತ ಆಗಬಾರದು, ಲೋಲುಪಿ ಆಗಬಾರದು, ಆ ಶುಭದೊಳಗ ಅವನು ತೃಪ್ತಿ ಪಟ್ಟುಕೊಳ್ಳಬಾರದು ಅನ್ನುವ ಉದ್ದೇಶದಿಂದ ಇದು ಕಥನೆ ಮಾಡಬೇಕು ಅನ್ನುವ ಕಥನಂತೂ 4 ಅನುಯೋಗದೊಳಗಿಲ್ಲ. ಆದ್ರೆ ಧರ್ಮದ ಕಥನವನ್ನ ಶುಭದ ಮುಖ್ಯತೆಯಿಂದ 3 ಅನುಯೋಗಗಳಲ್ಲಿ ಹೇಳಿದ್ದಾರೆ. ಧರ್ಮದ ವ್ಯಾಖ್ಯಾನ ಇದೀರಿ. ಯಾಕೆ ಹೇಳ್ತೀರಿ ನೀವು ಹಾಗ? ಹೀಗೆ ಹೇಳುವುದಕ್ಕೆ ಒಂದೇ ಒಂದು ಸಶಕ್ತ ಕಾರಣ ಇದೆ. 4 ಅನುಯೋಗದ ಪ್ರಯೋಜನವೀತರಾಗತ್ತೆ ಅಂತ ಹೇಳಿದಾರಲ್ಲ. ಹಾಗಾದರೆ ಶುಭ ಯಾವ ಅನುಯೋಗದ ಪ್ರಯೋಜನ ಇಲ್ರಿ. ಶುಭ ಯಾವ ಅನುಯೋಗದ ಪ್ರಯೋಜನ ಇಲ್ಲವೇ ಇಲ್ಲ. ಹೀಗಿರುವುದೊಳಗ 3 ಅನುಯೋಗದೊಳಗ ಶುಭದ ಮುಖ್ಯತೆಯಿಂದ ಆತ್ಮನ ಕಲ್ಯಾಣದ ಅಥವಾ ವಸ್ತುವಿನ ಸ್ವರೂಪವನ್ನು ಹೇಳಿದ್ದಾರೆ, ಧರ್ಮದ ಸ್ವರೂಪವನ್ನು ಹೇಳಿದ್ದಾರೆ. ಆದ್ರೆ 1 ಅನುಯೋಗದೊಳಗ ನಿರಂತರ ಶುಭದ ನಿರಾಕರಣೆ ಮಾಡಿ ಶುದ್ಧ ಸ್ವರೂಪದ ಪ್ರತಿಪಾದನೆ ಮಾಡಿದ್ದಾರೆ. ನಿರಾಕರಣೆ ಮಾಡಿದ್ದಾರೆ. ಒಂದು ಸಲವೇ ಶುಭ ಮಾಡಲಿಕ್ಕೆ ಯೋಗ್ಯ ಇದೆ ಅಂತ ಹೇಳಿ ಹೇಳ್ರಿ ಅಂತ ಹೇಳಿ ಗುರುದೇವರ ಮೇಲೆ ಆಗ್ರಹ ತಂದರ್ರೆ. ಜ್ಞಾನಿಗಳ್ರಿ, ಅಜ್ಞಾನಿಗಳಲ್ಲ. ನೋಡ್ರಿ, ಕುಂದಾದ್ರಿ ಬೆಟ್ಟದ ಮೇಲೆ ಅಪ್ಪಾಜಿ ಯಾರ ಅವರು, ನಿಮ್ಮ ದರ್ಶನ ಆಪ್ಟಿಕ್ಸ್ ಅವ್ರ ತಾಯಿ ಕೊಲ್ಲಾಪುರಿ, ಅವ್ರು ಬಂದಿದ್ರು. ಯಾರೋಡ ಪ್ರಮೀಳಾ ಮತ್ತು ರಾಜು ಮೌಶಿ ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಯಾರೋ ಕಾಲು ಬೀಳಲಿಕ್ಕೆ ಬಂದ ಮೇಲೆ ಅಪ್ಪಾಜಿ ಅಂದ್ರು, ನೀವು ನನಗೆ 1 ಸಲ ನಮಸ್ಕಾರ ಮಾಡಿದರ ನನ್ನ ಭವ ಜಾಸ್ತಿ ಆಗ್ತಾವ ನೋಡಿ, ಹೀಗೆ ನಿಮ್ದು ಅಭಿಪ್ರಾಯ ಇದೆಯೇನಾ ಅಂತ ಹೇಳಿ ಕೇಳ್ರಿ. ಅದಕ್ಕೆ ಅವ್ರ ಪ್ರಶ್ನೆ ಕೇಳಿರ್ರಿ ರಾಜು ಮೌಶಿ. ಏನು ಪ್ರಶ್ನೆ ಕೇಳ್ರು ಅಂತಂದ್ರೆ, ಹೀಗೆ ನೀವು ಹೇಳ್ರಿ ಅಂತಂದ್ರೆ ಮಕ್ಕಳಲ್ಲೇ ಈಗ ಮೊದಲೇ ಸಂಸ್ಕಾರ ಇಲ್ಲ, ಮತ್ತು ಕಾಲು ಹೇಳ್ಬೇಡ್ರಿ ಅಂತ ಹೇಳಿ ಹೇಳಿದ್ಮೇಲೆ ಭಾಳ ಚಲೋ ಆಯ್ತಿರಲಿಲ್ಲ ಅವ್ರಿಗೆ. ನಿಮಗಂತೂ ಪಾಪ ಆಗ್ತಿದೆ. ಯಾಕೆ ಅಂತಂದ್ರೆ ನಮಸ್ಕಾರ ಯಾರಿಗೆ ಮಾಡುವುದಿದೆ? ನಮಸ್ಕಾರ ಯಾರಿಗೆ ಮಾಡುವುದಿದೆ? ಗುರುಗಳು, ಶಾಸ್ತ್ರ, ಗುರು. ಅದು 3 ಒಂದೇ ಉದ್ದೇಶದೊಳಗೆ ತಗೊಂಡ್ರೆ ಒಂದು ವೀತರಾಗತಿಗೆ ನಮಸ್ಕಾರ. ದೌಲತರಾಮರು ಏನು ಹೇಳಿದ್ರಿ? ವೀತರಾಗ ವಿಜ್ಞಾನ. ಅರ್ಹಂತಾದಿಗಳಿಗೆ ನಮಸ್ಕಾರ ಯಾಕಿದೆ? ವೀತರಾಗ ವಿಜ್ಞಾನತೆಗೆ ಇದೆ. 3 ಲೋಕದಿ ವೀತರಾಗವು
ಸಾರವಿದೆ ವಿಜ್ಞಾನತೆಯುವೆ ತೋರುವೊಡೆ ಶಿವಕಾರ ಶಿವ ಸ್ವರೂಪವಾಗಿಹುದು ಸಾರಿ ಅರಹಂತಾದಿ ಸಿದ್ಧರು ಭೂರಿ ವೈಭವದಿಂದ ಮೆರೆವರು ಮೂರು ಯೋಗಗಳಿಂದ ನಮಿಸುವೆ ನಾನು ಅದಕ್ಕೀಗ ಮೂರು ಯೋಗಗಳಿಂದ ನಮಿಸುವೆ ನಾನು ಅದಕ್ಕೀಗ. ಆ ಅರಹಂತಾದಿ ಸಿದ್ಧರ ಇಷ್ಟು ಭೂರಿ ಭೂರಿ ವೈಭವದಿಂದ ಮೆರಿಲಿಕ್ಕೆ ಕಾರಣೇನ ಒಂದು ವೀತರಾಗ ವಿಜ್ಞಾನ. ವೀತರಾಗ ವಿಜ್ಞಾನತೆ ದೇವಶಾಸ್ತ್ರ ಗುರುವಿಗೆ ನಮಸ್ಕಾರ ಮಾಡೋದೇ ಅದಕ್ಕ. ನೀವು ದೊಡ್ಡವರಿಗೆ ಅಂತ ಹೇಳಿ ನಮಸ್ಕಾರ ಮಾಡ್ತೀವು ಅಂತ ಹೇಳನು ಒಮ್ಮೆ ಬಂತ್ರಿ. ಆಗ ಅಪ್ಪಾಜಿ ಹೇಳ್ರೆ ಆಲದ ವೃಕ್ಷ 500 ವರ್ಷದ್ದಿದೆ, ಅದಕ್ಕೂ ನಮಸ್ಕಾರ ಮಾಡವ್ರೇನ? ಅವ್ರು ಕೇಳಿದಾರ್ರಿ, ಆದ್ರೆ ಮಾಡುವಂಥವ್ರು ಅನೇಕರಲ್ಲ. ಏನು ಮಾಡೋದ ಇಂಥ ಮನುಷ್ಯ ಜೀವನಕ್ಕೆ? ಹಾಗಾದ್ರೆ ಇದು ನಮ್ಗೆ ಮೂಲ ವಿಷಯ ಏನ? ಸ್ವಾಮೀಜಿ ಹತ್ರ ಒಬ್ಬರ ಒತ್ತಾಯ ತಂದರ್ರಿ, ಬರೀ ಶುಭದ ನಿರಾಕರಣೆ ಒಂದು ಸಲ ಹೇಳ್ರಲ್ಲ, ಶುಭ ಮಾಡಬೇಕು ಅಂಥೇಳಿ. ಆಗ ಸ್ವಾಮೀಜಿ ಹೇಳಿದರು, ಹೇಳದ್ದನ ಶುಭದ ಆಗ್ರಹ ಇಷ್ಟೊಂದು ಜೀವದಲ್ಲಿ ಇರುವ ವೇಳೆದೊಳಗೆ ಒಂದು ಸಲ ಹೇಳಿದರೆ ಸಾಕು, ಆ ಶುಭದ ಹಿಡ್ಕೊಂಡಿಡೋದನ್ನ ಇಲ್ಲ ಜೀವನದಲ್ಲಿ. ಒಂದೂ ಸಲ ಅವ್ರದ್ದು ಬೇಕಾದಷ್ಟು ಪ್ರವಚನ ಸಾಹಿತ್ಯ ನೋಡ್ರಿ ನೀವು, ಒಂದೂ ಸಲ ಶುಭ ಮಾಡಲಿಕ್ಕೆ ಯೋಗ್ಯದೆ ಅನ್ನುವ ಉಚ್ಚಾರ ಅವರಿಂದ ಬಂದಿದ್ರ ಅವರ ಹೆಸರು ಕಾಂಜಿ ಸ್ವಾಮಿನ ಅಲ್ರಿ. ಅದೇ ಅಪಥ್ಯ ಐತ್ರಿ ಜನರಿಗೆ. ಇನ್ನೇನು ಮಾಡೋದ್ರಿ? ವಿಷ ತಿನ್ಬೇಡ ಅಂಥೇಳಿ ಹೇಳೋದೇ ಅಪಥ್ಯ ಆದ್ರೆ ಇನ್ನೇನು ಮಾಡೋದು? ಅಪ್ಪಾಜಿ ಪ್ರವಚನದೊಳಗೆ ಹೇಳಿದ್ರು, ಚಹಾ ಕುಡಿಬೇಡಪ್ಪ. ಹಾಗಾದ್ರೆ ಇನ್ನು ಮದ್ದು ಕುಡಿಲಿ ಅಂಥೇಳಿ ಅಂದ್ರೆ ಇನ್ನೇನು ಹೇಳೋದಿಲ್ಲ. ಚಹಾ ಕುಡಿಬೇಡಪ್ಪ, ನೀ ಹಾಲು ಕುಡಿ ಅಂಥೇಳಿ ನಾವು ಹೇಳೋದಿತ್ತು. ಆದ್ರೆ ನೀ ಚಹಾ ಕುಡಿಬೇಡ ಅಂದು ಕೂಡಲೇ ಹಾಗಾದ್ರೆ ಇನ್ನು ಮದ್ದು ಕುಡಿಯೋದೇನ ಅಂಥೇಳಿ ಕೇಳಿದ್ರ ಅದಕ್ಕೇನು ಮಾಡೋದಿಲ್ಲ. ಶುಭ ಮಾಡಬೇಡಪ್ಪ, ನೀವು ಶುಭದೊಳಗೆ ಮಾಡಬೇಡ ಅರ್ಥಾತ್ ಶುಭದೊಳಗೆ ಆಸಕ್ತ ಆಗಬೇಡಪ್ಪ, ಕರ್ತೃತ್ವ ಬುದ್ಧಿಯಿಂದ ಶುಭದಲ್ಲಿ ವರ್ತಿಸಬೇಡಪ್ಪ. ಹಾಗಾದ್ರೆ ಅಶುಭ ಮಾಡೋದ, ಪಾಪ ಮಾಡೋದ, ಬಸ್ಸಿಗೆ ಹೋಗೋದು ಧರ್ಮ ಅಲ್ಲ ಅಂಥೇಳಿ ಹೇಳಿದ್ರ ಹಾಗಾದ್ರೆ ಟಿವಿ ನೋಡೋದ. ಈ ಪ್ರಕಾರ ಕೇಳುವಂಥ ಜೀವನ ಅನಾದಿ ದುರಾಗ್ರಹ ರೂಪ ಮಿಥ್ಯಾತ್ವಕ್ಕೆ ಏನು ಮಾಡೋದಿದೆ? ಬೇಕಾದಷ್ಟು ಸಾಹಿತ್ಯ ನೀವು ಪರೀಕ್ಷಕ ಬುದ್ಧಿಯಿಂದ ನೋಡ್ರಿ, ಶುಭ ಮಾಡ್ರಿ ಅಂಥೇಳಿ ಎಲ್ಲೂ ಒಂದು ಶಬ್ದ ಕೂಡ ಬಂದರೆ ಎಷ್ಟಿದೆ ಪ್ರವಚನ ಸಾಹಿತ್ಯ ರೀ. ಈಗ ನಮ್ಮ ಕನ್ನಡದೊಳಗಂತೂ ವೀತರಾಗ ವಿಜ್ಞಾನ ವೈಭವ, ಪಂಚಾಸ್ತಿಕಾಯ ಪರಿಮಳ, ಈ ಮನ್ನಿ ಕಾರಣ ಶುದ್ಧ ಪರ್ಯಾಯ, ಆತ್ಮವೈಭವ, ಆತ್ಮ ಪ್ರಸಿದ್ಧಿ, ನಯ ಪ್ರಜ್ಞಾಪನೆ ಮತ್ತು ಪರಮ ಭಾವ ಸ್ವರೂಪ ಮೊದಲು ಬಂದ ಶ್ರಾವಕ ಧರ್ಮ ಪ್ರಕಾಶ. ನೇಮಸಾರದಲ್ಲಿ ಪೂರ್ತಿ ಪ್ರವಚನ ಇದೆ ಇದರಲ್ಲಿ ಬೇಕಾ? ಇಲ್ಲ, ಅವ್ರದ್ದು ಇವಾಗ ನಡೀತಾ ಇದೆ ನಮಗೆ. ಹೌದು, ಇದೆ. ಪ್ರವಚನ ಸಾರದ ಮೇಲೆ ಇದೆ, ನಿಯಮ ಸಾರದ ಮೇಲೆ ಇದೆ. ಪ್ರವಚನ ಸಾರದ 7 ಭಾಗ ಬಂದಿರೋ ಪ್ರವಚನ ಸುಧಾ ಅಂತೇಳಿ ಓದೋರು ಹೇಳ್ರಿ. ಯಾರು ಓದೋರು? ಎಲ್ಲರಿಗೂ ತಮ್ಮದೇ ಆದಂಥದ್ದೊಂದು ಕರ್ತವ್ಯದ ಭಾರ ತಲೆ ಮೇಲೆ ಇದೆ. ಯಾರಿಗೆ ಫ್ಯಾಕ್ಟ್ರಿ ನಡೆಸೋದಿದೆ, ಯಾರಿಗೆ ಮತ್ತೇನು ನಡೆಸೋದಿದೆ, ಯಾರಿಗೆ ಅಡಿಗೆ ಮನೆ ಅಂತೂ ನಡೆಸೋದಿಲ್ಲ. ದೊಡ್ಡ ಫ್ಯಾಕ್ಟ್ರಿ ಪ್ರವಚನ ರತ್ನಾಕಂಡ. ಈಗ ಛಾಪ್ಸೋದು ಛಾಪ್ಖಾನೆ ಸೊಪ್ಪೆ ಆಗೈತಿ. ಯಾರೆಲ್ಲರೂ ಪುಸ್ತಕ ಮಾಡ್ತಾರೆ. ಬಹಳ ಕಠಿಣ ಮಾತಿದೆ ರೀ ನೋಡೋರು. ಯಾರೆಲ್ಲ ಪುಸ್ತಕ ಮಾಡೋರು, ಯಾರೆಲ್ಲ ಪ್ರವಚನ ಮಾಡೋರು. ಅದಕ್ಕೆ ಅಪ್ಪಾಜಿ ಅದಕ್ಕೂ ಒಂದು ಮಾತು ಹೇಳಿದ್ರು. ಅವ್ರು ಹೇಳಿಲ್ಲ ಅನ್ನೋದು ಯಾವುದಿಲ್ಲ. ಎಂದು ಸರ್ವಜ್ಞರ ಭಾವದೊಳಗೆ ಪ್ರತಿಯೊಬ್ಬ ಜೀವ ಸರ್ವಜ್ಞ ಆಗಿದ್ದಾನೆ. ಅದಕ್ಕೇನ್ರಿ ಭದ್ರ ಭೂಮಿಕಾ ಬೇಕೇನು ಬೇಡ್ರಿ? ಬೇಕು, ಅಧ್ಯಯನದ ಭೂಮಿಕಾ ಬೇಕು.
ಯೋಗ್ಯ ಯೋಗ್ಯದ ನಿರ್ಣಯಾತ್ಮಕವಾದಂಥ ವಿಚಾರ ಸರಣಿ ಬೇಕಲ್ಲ. ಓದಲಿಕ್ಕೆ ಬರ್ತಿದೆ ಅಂಥೇಳಿ ಹೇಳೋದಾಗಲಿ, ಬರೀಲಿಕ್ಕೆ ಬರ್ತಿದೆ ಅಂಥೇಳಿ ಬರೆಯೋದಾಗಲಿ, ಇದೆಷ್ಟು ಮಾನ್ಯ ಇದೆ ಜೀವನ. ಪ್ರಾರಂಭದೊಳಗೆ ನನಗೆ ಅನ್ನಿಸ್ತು, ಸಮಾಜದ ದುಡ್ಡನ್ನು ಯಾತ್ರ ಸಲುವಾಗಿ ವ್ಯರ್ಥ ಮಾಡ್ತಾ ಇದ್ದಾಳೆ, ಈಗ ಬೇಕಾದಷ್ಟು ಸಾಹಿತ್ಯ ಇದೆಯಲ್ಲ ಅಂಥೇಳಿ ಜನರು ಅನ್ಬಹುದೇನ ಅಂಥೇಳಿ ಸಹಜಿಕೆ ಐತ್ರಿ, ಅನ್ನಿಸಲೇಬೇಕ್ರಿ. ಸಾಹಿತ್ಯ ಎಷ್ಟಿದೆ ರೀ? ಧವಲಾದ್ದು 16 ಭಾಗ, ಇವು ಪಂಚ ಪರಮಾಗ. ನಮ್ಮ ಅಜ್ಞಾನದ ಅಪೇಕ್ಷಾದಿಂದ ಸಾಹಿತ್ಯ ವಿಪುಲ ಇದೆ ರೀ. ಆದರೆ ವಾಸ್ತವದಲ್ಲಿ ಸಾಹಿತ್ಯ ಅಗಾಧ ಇರಬೇಕ್ರಿ. ಅದುವೇ ಜ್ಞಾನ ಜೀವದ ಆಧಾರ, ಆಸ್ತಿ ಇದೆ ರೀ. ಮತ್ತು ಆ ಜ್ಞಾನಕ್ಕೆ ಅದು ಏನಿದೆ ಅಂತಂದ್ರೆ ಆಹಾರ ಇದೆ ರೀ. ಶಾಸ್ತ್ರ 6 ತಿಂಗಳ ಉಳಿತಾಯಿತ ಗ್ರಂಥ ಹೇಗೆ ಕಡಪತ್ರಿಗಳು ಅಂತ ಉಲ್ಲೇಖ ಇದೆ. 6 ತಿಂಗಳು ಸುಡ್ತಾ ಇತ್ತು ರೀ. 6 ತಿಂಗಳು ಸುಡ್ತಾ ಇತ್ತು ಜೈನ ಶಾಸ್ತ್ರ. ಮತ್ತೆ ಎಲ್ಲ ಸುಟ್ಟು ಹೋಯ್ತೇನ್ರಿ? ಎಷ್ಟು ಉಳಿದಿದೆ, ಅದು ಎಷ್ಟು ಅಗಾಧ ಇದೆ. ಒಬ್ಬ ಮನುಷ್ಯ ತನ್ನ ಜೀವನದೊಳಗ ಉಪಲಬ್ಧ ಸಮಸ್ತ ಶಾಸ್ತ್ರವನ್ನು ಬರೇ ಅಕ್ಷರ ರೂಪದಿಂದ ಓದೋದು ಸಾಧ್ಯ ಇದೆ ಅಂದ್ರೆ, ಬರೇ ಅಕ್ಷರ ರೂಪದಿಂದ ಅರ್ಥವಿಸಿಕೊಳ್ಳೋದ ಅಧ್ಯಯನ ಮಾತಿಲ್ಲ. ಜೈನ ಸಾಹಿತ್ಯ ಎಷ್ಟಿದೆ, ಎಲ್ಲ ಓದೋದು ಅವಶ್ಯಕ ಇದೆ ಅಲ್ಲ. ಯಾವುದನ್ನ ಒಂದು ಓದರ ಆಯ್ತಲ್ಲ, ಎಲ್ಲ ಓದಕ್ಕಬೇಕು. ಅಷ್ಟಾವಿಷ್ಯ ಏನಿದೆ ಎಲ್ಲ ಓದೋದು ಅವಶ್ಯಕ ಇದೆ ಅಂತಂದ್ರೆ, ಇಂದು ಉಪಲಬ್ಧ ಸಾಹಿತ್ಯ ಏನಿದೆ ಅದನ್ನಂತೂ ಕ್ಷಣಕಾಲ ಬದಿಗಿಡೋಣ. ಆದ್ರೆ ಅಂತರ್ಮುಹೂರ್ತದೊಳಗೆ ಯಾವ ಗಣಧರರ ಜ್ಞಾನದೊಳಗ ದ್ವಾದಶಾಂಗದ ರಚನೆ ಆಗ್ತಿದೆ, ಆ ದ್ವಾದಶಾಂಗದ ರಚನೆ ಈ ಜೀವದ ಜ್ಞಾನಕ್ಕೆ ಅದನ್ನೆಲ್ಲ ಓದೋದು ಅವಶ್ಯಕ ಇದೆಯನ. 12 ಅಂಗಗಳನ್ನೆಲ್ಲ ಓದೋದು ಅವಶ್ಯಕ ಇದೆಯನ. ಒಂದೊಂದು ಅಂಗದೊಳಗೆ ಎಷ್ಟೆಷ್ಟು ಶಬ್ದ ರಾಶಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ರತ್ನಕರಂಡ ಶ್ರಾವಕಾಚಾರದಲ್ಲಿ ಹೇಳಿದ್ದಾರೆ. ಬಹುಶ್ರುತ ಭಕ್ತಿಯೊಳಗ ಈ ಶ್ರುತದ ವಿಸ್ತಾರ ಎಷ್ಟಿದೆ ಅನ್ನೋದನ್ನ. ಆದ್ರೆ ಅಷ್ಟೆಲ್ಲ ವಿಸ್ತಾರ ಇದ್ರೂ ಕೂಡ ಅದ ಗಣಧರರ ಜ್ಞಾನದ ಒಂದು ಅಂತರ್ಮುಹೂರ್ತದ ವಿಷಯ ಇದೆ, ಒಂದು ಅಂತರ್ಮುಹೂರ್ತದ ವಿಷಯ ಇದೆ. ಹಾಗಾದ್ರೆ ಜ್ಞಾನದ ಸಾಮರ್ಥ್ಯ ಎಷ್ಟಿದೆ? ಹಾಗಾದ್ರೆ ಆ ಜ್ಞಾನ ಸ್ವಭಾವಿ ನಾನಿದ್ದೇನೆ ಇದು ವಿಶ್ವಾಸ ಆಗುವ ಸಲುವಾಗಿ ಅದರದ ನಿರಂತರ ಅವಲಂಬನೆ ಇರೋದು ಅವಶ್ಯಕ. ಅಭೀಕ್ಷಣ ಜ್ಞಾನೋಪಯೋಗ ನಮ್ದು ನಾಳೆ ಬರ್ತಾ ಇದೆಯಲ್ಲ, ನಾಳೆನ ಬರೋದ್ರಿ. ಅದು ಜೀವನದೊಳಗೆ ಇರೋದು ಯಾವಾಗ? ಅದು ಬರೇ ಭಾದ್ರಪದ ಶುದ್ಧ ದ್ವಿತೀಯ ದಿವಸ ಇರ್ತಿದೆ ಅಭೀಕ್ಷಣ ಜ್ಞಾನೋಪಯೋಗ. ಷೋಡಶ ಕಾರಣ ಭಾವನೆಗಳು, ದರ್ಶನ ವಿಶುದ್ಧಿ, ವಿನಯ ಸಂಪನ್ನತಾ, ಅಭೀಕ್ಷಣ ಜ್ಞಾನ, ಶೀಲವ್ರತೇಶ್ವರ. ಆಯ್ತು, 3ನೇದ ಅಥವಾ 4ನೇದ ಕ್ರಮ ಯಾಗಿದೆಯೋ. ಹೌದೇ? ಅಭೀಕ್ಷಣ ಜ್ಞಾನೋಪಯೋಗ ಅಂತಂದ್ರೆ ಏನ್ರಿ? ಅದರದ ಚರ್ಚಾ ಸದಾ ಸುಖದಾಸಿ ಮಾಡಿದಾರಲ್ಲ ರತ್ನಕರಂಡ ಶ್ರಾವಕ. ಮನುಷ್ಯ ಜೀವನದ ಒಂದೊಂದು ಸಮಯ, ಒಂದೊಂದು ಕ್ಷಣ ಅಂತ ಹೇಳಿದ್ದಾರೆ. ಒಂದೊಂದು ಕ್ಷಣ ಲಕ್ಷಾಂತರ ಧನ ಖರ್ಚು ಮಾಡಿದ್ರೂ ಕೂಡ ಸಿಗುವ ಸಾಧ್ಯತೆ ಇಲ್ಲ. ಅಂಥ ಮನುಷ್ಯ ಜೀವನದೊಳಗ ಜ್ಞಾನಾಭ್ಯಾಸದಿಂದ ರಹಿತವಾಗಿ ಒಂದು ಕ್ಷಣವನ್ನೂ ಕೂಡ ಕಳೆಯಬಾರದು. ಅದೇ ಮಾತು ಎಷ್ಟು ಮಾತಾಡೋದ್ರಿ, ಅದೇ ಚರ್ಚೆ ಎಷ್ಟು ಮಾಡೋದ್ರಿ, ಅದೇ ಕಾರ್ಯದೊಳಗೆ ಎಷ್ಟು ಸಮಯ ತೊಡಗೋದು ವಿಜಯಭಾಯಿ. ಅಭೀಕ್ಷಣ ಜ್ಞಾನೋಪಯೋಗ ಮನುಷ್ಯ ಜೀವನದೊಳಗೆ ಸಾಧ್ಯ. ಅದೇನಿದೆ ಸುಧಾತ ಅಭೀಕ್ಷಣ ಜ್ಞಾನೋಪಯೋಗ?
ದರ್ಶನ ವಿಶುದ್ಧಿ, ವಿನಯ ಸಂಪನ್ನತಾ, ಶೀಲವೃದ್ಧೀಶ್ವರಧಿಚಾರ ಇವೇನದವ್ರಿ? ಧರ್ಮದವೇನು ಶುಭ ಅದವ್ರಿ? ಶುಭ ಭಾವದವ್ರಿ, ಶುಭ ಭಾವದವ್ರು. ಆದ್ರೆ ಪ್ರತಿಯೊಂದರ ಉದ್ದೇಶ ಏನಿದೆ? ಧರ್ಮದ ಷೋಡಶ ಕಾರಣ ಭಾವನೆಯಿಂದ ಪೂಜಾ ಇದೆ, ಸೋಲಂಕಾರಣ ಪೂಜಾ, ಜಿನೇಂದ್ರ ಅರ್ಚನಾ ಇದೆ. ಅದರೊಳಗ ಜಯಮಾಲ ಬರ್ತಿದೆ ನೋಡ್ರಿ, ಅದನ್ನ ಒಂದ್ಸಲ ಓದ್ಕೊಂಡು ಬರ್ರಿ, ನಾಳೆ ಓದ್ಕೊಂಡು ಬರ್ರಿ. ಜಯಮಾಲ ಷೋಡಶ ಕಾರಣ ಭಾವನಾದ ಜಯಮಾಲ 8 ವರ್ಷ ಅದು ಅಂತ ಹೇಳಿದ್ ಮೊನ್ನೆ. ಎಷ್ಟು ವರ್ಷ ಅದು ನೀನು ಷೋಡಶ ಕಾರಣ? 8 ವರ್ಷ, 16 ವರ್ಷಗಳು. ಏನು ಅವ್ರು ಹೇಳ್ತಾರೋ ಅದನ್ನು ಬೆಳೆಯೋದು. ಜಯಮಾಲ ಓದ್ಕೊಂಡು ಬರ್ರಿ. ಪ್ರತಿಯೊಂದು ಭಾವನಾಕೊಂದೊಂದು ಏನಿದೆ? ದರ್ಶನ ವಿಶುದ್ಧಿದ್ದು ಯಾವ ಪ್ರಕಾರ ಇದೆ? ವಿನಯ ಸಂಪನ್ನತಾದ್ದು ಯಾವ ಪ್ರಕಾರ ಇದೆ? ಶೀಲ ವ್ರತೇಶ್ವರತಿಚಾರದ್ದು ಯಾವ ಪ್ರಕಾರ ಇದೆ? ಅಭೀಕ್ಷಣ ಜ್ಞಾನೋಪಯೋಗದ್ದು ಯಾವ ಪ್ರಕಾರ ಇದೆ? ಸಂವೇಗದ್ದು ಯಾವ ಪ್ರಕಾರ? ಓದೋದ್ರೆ ಓದೋದಂತೂ ಬರೀ ಅದು ಜಯಮಾಲ ಓದ್ಕೊಂಡು ಬರ್ರಿ. ಬೇರೆ ರತ್ನಕರ್ಣ ಶ್ರವಕಾಚಾರದಂತೂ ಓದೋರನ್ನ ಅದಿರೇನು, ಏನು ಭದ್ರಪದ ಶುದ್ಧ ಪ್ರತಿಪದದಿಂದ ಹೌದೇ ಓದೋದಿದೆ, ಮತ್ತು ಮುಂದಿನ ವರ್ಷ ಓದೋದಿದೆ, ಮತ್ತು ಮುಂದಿನ ವರ್ಷ ಓದೋದಿದೆ. ಈಗ ನಮ್ಮ ಜೀವನ ಆಗಿದೆ. ಓದೋದೈತಿ. ಶುಭೋಪಯೋಗ ಅದಕ್ಕಂತಾರೆ ಬ್ರಹ್ಮಾನಂದ. ಶುಭ ಅದಕ್ಕಂತಾರೆ. ತೀರ್ಥಂಕರ ನಾಮಕರ್ಮದ ಸಲುವಾಗಿ ನೀವು ಷೋಡಶ ಕಾರಣ ಬೆಳಗ್ತಾ ಇದ್ದೀರಿ. ಮೋಕ್ಷಕ್ಕೆ ಹೋಗೋದೇನು ತೀರ್ಥಂಕರ ನಾಮಕರ್ಮ ತಕ್ಕೊಳ್ಳೋದೀಗ. ತೀರ್ಥಂಕರ ನಾಮಕರ್ಮ ಎದಕ್ಕೆ ಬೇಕಾಗಿದೆ? ಫೇಮಸ್ ಯಾತಕ್ಕೆ ಬೇಕಾಗಿದೆ? ಇರೋರು 24 ಇದ್ದಾರೆ. ಅವ್ರ ಮಧ್ಯದೊಳಗೆ ಆ 24 ತೀರ್ಥಂಕರರ ಕಾಲಖಂಡದೊಳಗೆ 24 ಎಷ್ಟ್ರಿ? 10 ಕೋಟಿ ಸಾಗರೋಪಮದೊಳಗೆ ಬರೀ 24 ತೀರ್ಥಂಕರ. ಎಷ್ಟರೊಳಗ್ರಿ? 10 ಕೋಟಿ ಸಾಗರ ಕಾಲದೊಳಗೆ ಬರೀ 24 ತೀರ್ಥಂಕರ. ಮತ್ತು ಮೋಕ್ಷಕ್ಕೆ ಹೋಗೋರ ಸಂಖ್ಯೆ ಎಷ್ಟಿದೆ? ಮತ್ತು ಅವರೆಲ್ಲ ಮೋಕ್ಷಕ್ಕೆ ಹೇಗೆ ಹೋದ್ರೆ? ತೀರ್ಥಂಕರ ನಾಮಕರ್ಮದ ಅಪೇಕ್ಷೆ ಮಾಡಿ ಹೋದ್ರು. ಸಾಮಾನ್ಯ ಏನಿದೆ ನಮ್ಮದು ದೃಷ್ಟಿಯಲ್ಲಿದೆ? ಪಂಚಮಕಾಲದ ಜೀವನಗಳಲ್ಲೇ ಅಜ್ಞಾನಿ ಎಷ್ಟಿದೆ? ನಮ್ಮಲ್ಲೇ ಅಜ್ಞಾನಿ ಎಷ್ಟಿದೆ? ತೀರ್ಥಂಕರ ನಾಮಕರ್ಮದೊಳಗೆ ಏನು ವಿಶೇಷತೆ ಇದೆ ರೀ? ಏನಿದೆ ಹೇಳ್ರಿ? ಆತ್ಮಿಕ ಸುಖದೊಳಗೆ ಏನ್ರಿ ವ್ಯತ್ಯಾಸ ಇದೆ? ಒಬ್ಬ ತೀರ್ಥಂಕರ ಸಮವಸರಣದೊಳಗ ಅನೇಕ ಗಂಧಕುಟಿ ಇರ್ತವೆ, ಅನೇಕ ಗಂಧಕುಟಿ ಇರ್ತವೆ. ಆ ಅರ್ಹಂತನೊಳಗ ಆಂತರ್ಯದ ಅನುಭೂತಿಯಲ್ಲಿ ಏನು ವ್ಯತ್ಯಾಸ ಇದೆ? ಏನೂ ಇಲ್ಲ. ಮತ್ತು ನಮ್ಗೇನು ಬೇಕಾಗಿದೆ? ನಾವು ಇಲ್ಲಿ ಕೂಡ ವ್ಯತ್ಯಾಸ ಮಾಡ್ತೇವೆ. ಎಲ್ಲಿ? ಆಚಾರ್ಯ ಮತ್ತು ಮುನಿ. ಮುನಿಗೆ ಬೆಲೆ ಇಲ್ಲ, ಆಚಾರ್ಯ. ತೀರ್ಥಂಕರೊಳಗೆ ವ್ಯತ್ಯಾಸ ಮಾಡ್ತೇವೆ. ಶಾಂತಿನಾಥ, ಪಾರ್ಶ್ವನಾಥ, ಯಾರ್ಯಾರು ಬೇಕಾಗಿದ್ದಾರೆ ನಮ್ಗೆ? ಶಾಂತಿ ಕೊಡೋ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ನೇಮಿಸ್ಕೊಟ್ಟಿದ್ದೇವೆ ನಾವು. ಅದು ಬೇಕಾದ್ರೆ ಅವ್ರ ಹತ್ರ ಹೋಗೋದು. ಏನು ಈಗ ಅಂಥೇಳಿ ಹೇಳಿದ್ರು ಜೀವ ಧರ್ಮದ ಹೆಸರಿನ ಮೇಲೆ ಸತತ ಒಂದೇ ತೀರ್ಥಂಕರ ಒಳಗೆ ಮತ್ತೆ ಬೇರೆ ಮಾಡಿದ್ರು. ಚಿಂತಾಮಣಿ ಪಾರ್ಸನ, ಈ ಪಾರ್ಸನ ग्रहावर एक तीर्थंकर आहेत की केलं. एक ग्रहावर ಅದೇ ಮಾಡಿದಾರಲ್ಲ. ಶನಿಗೊಬ್ಬ, ಬೃಹಸ್ಪತಿಗೊಬ್ಬ. ಏನಾದ್ರೂ ಚರ್ಚೆ ಮಾಡೋದು. ಯಾವನೋ ಜೀವನು ಶುಭೋಪಯೋಗಿಯಾಗುತ್ತಾ ಯತಿಕ್ರಿಯೆಯಲ್ಲಿ ಮಗ್ನನಾಗುತ್ತಾ ಶುದ್ಧೋಪಯೋಗವನ್ನು ತಿಳಿಯುವುದಿಲ್ಲ, ಶುದ್ಧೋಪಯೋಗವನ್ನು ತಿಳಿಯುವುದಿಲ್ಲ. ಯಾವನೋ ಜೀವನು. ದ್ರವ್ಯಲಿಂಗಿಗಳು ಎಷ್ಟಿರ್ತಾರೆ ಮತ್ತು ಭಾವಲಿಂಗಿಗಳು ಎಷ್ಟಿರ್ತಾರೆ?
ಹೆಚ್ಚು ಯಾರು ಇರ್ತಾರೆ? ಭಾವಲಿಂಗ ಹ? ದ್ರವ್ಯಲಿಂಗ ಭಾವಲಿಂಗಿಗಳ ಅಧಿಕ ಇದ್ದಾರೆ ಆಗಿದ್ದಾರೆ ಅನ್ನೋದು ಭಾವಲಿಂಗಿಯ ದೃಷ್ಟಿಯೊಳಗಿದೆ. ವಾಸ್ತವದಲ್ಲಿ ದ್ರವ್ಯಲಿಂಗಿಗಳ ಸಂಖ್ಯೆನ ಅಧಿಕ ಇರ್ತಿದ್ದಾರೆ. ನವಗ್ರೈವೇಕ ಅಥವಾ ಈ ಸಂಸಾರದಲ್ಲಿ ಉಚ್ಚ ಯಾವ ಪುಣ್ಯದಿಂದ ಪ್ರಾಪ್ತವಾಗುವಂಥ ಪದ ಅದವು ಅವು ಹೆಚ್ಚದಾವೇನ? ಮೋಕ್ಷಕ್ಕೆ ಹೋಗೋವ್ರ ಸಂಖ್ಯೆ ಹೆಚ್ಚಿದೆ. ಅವೇ ಹೆಚ್ಚದವಲ್ಲ. ಅವು ಬರೀ 6 ತಿಂಗಳ 8 ಸಮಯದೊಳಗೆ 608. ಆದರೆ ಯಾವ ಸ್ವಯಂ ಭಾವಲಿಂಗಿ ಸಂತ ಇದ್ದಾನೆ, ಯಾವನ ದೃಷ್ಟಿ ನಿರಂತರ ಮೋಕ್ಷದ ಮೇಲೆ ಕೀಲಿತ ಇದೆ, ಯಾವ ತನ್ನ ಆತ್ಮನಲ್ಲಿರುವಂಥ ಕರ್ಮ ಕಲಂಕವನ್ನು ಸತತ ದೂರಗೊಳಿಸುವ ಉದ್ಯಮ ಮಾಡ್ತಾ ಇದ್ದಾನೆ, ಅವನಿಗೆ ದ್ರವ್ಯಲಿಂಗಿಗಳ ಕಾಣುವುದೇ ಇಲ್ಲ. ಯಾವನೋ ಒಬ್ಬ ಯಾವತ್ತಾದರೂ ಲಕ್ಷದೊಳಗೆ ಬಂದ ಅಂತಂದ್ರೆ ನೋಡಪ್ಪ, ಅಷ್ಟು ಅಸಂಖ್ಯ ಜೀವರುಗಳ ಇಂಥ ಕಾರ್ಯ ಮಾಡಿ ಹೋದರು, ನೀ ಇದನ್ನೇ ಯಾಕೆ ಮಾಡ್ತಾ ಇದ್ದಿ ಅಂಥೇಳಿ ಸಂಬೋಧನೆ ಮಾಡಬಹುದಾಗಿದೆ. ಏನು ಹೇಳಿದ್ರು? ಯಾವನೋ ಜೀವನು ಇಲ್ಲಿ ನೋಡ್ರಿ, ಇಲ್ಲಿಂದ ಇದು 101ನೇ ಕಲಶ ಇದೆ ರೀ. 108ನೇ ಕಲಶದವರೆಗಂತೂ ಬಿಟ್ಟಿಲ್ಲನರಿ. ಇದು ಒಂದು ಸೌನ ಬೆನ್ನು ಹತ್ತಿ ಹೇಳಿದ್ದಾರೆ. ಶುಭದೊಳಗೆ ನಿಮಗ್ನ ಇರುವಂಥ ಮುನಿಗೆನ ಹೇಳಿದ್ದಾರೆ. ಮುನಿ ಹೇಳಿದ್ದಾರೆ. ಅಶುಭದಲ್ಲಂತೂ ಮುನಿ ಇರೋದನೇ ಇಲ್ಲ. ಯಾವ ಕಾಲದ ಮುನಿ ಅಶುಭದೊಳಗಂತೂ ಇರೋದನೇ ಇಲ್ಲ. ಆದರೆ ಶುಭದಲ್ಲಿ ಇರುವಂಥ ಮುನಿಗೆ ಒಂದೇ ಸವನೆ ಅನೇಕ ರೀತಿಯಿಂದ ತಿಳಿಸಿಕೊಟ್ಟಿದ್ದಾರೆ ವಾಸ್ತವಿಕತೆಯನ್ನು. ಮತ್ತು ಅವ್ರು ಶುಭದೊಳಗನ ಉಳಿದ್ರಂತ ನೋಡ್ರಿ, ಇದಕ್ಕೆ ಕಾರಣ ಒಂದೇ ಒಂದು. ಅನಾದಿ ಕಾಲದಿಂದ ಈ ಜೀವಕ್ಕ ಬಹಿರ್ಮುಖ ದೃಷ್ಟಿ ಇದ್ದ ಕಾರಣ ಬಾಹ್ಯದೊಳಗ ಆ ಶುಭಾಚರಣೆ ಕಂಡು ಬರ್ತಿದೆ, ಆಂತರ್ಯದೊಳಗ ಆತ್ಮಸ್ಥಿರತೆ ಕಾಣಿಸುವುದಿಲ್ಲ. ಅದು ಮಾಡಲಿಕ್ಕೆ ಬೇಕು, ಅದ ಧರ್ಮ ಇದೆ ಅಂಥೇಳಿ ಇವನ ಮೇಲೆ ಸತತ ಸಂಸ್ಕಾರ ಮಾಡಿದ್ರನ ಈ ಜೀವ ಅಂತರಂಗದೊಳಗೆ ಪುರುಷಾರ್ಥ ಮಾಡೋದು ಸಾಧ್ಯ ಇದೆ. ಇಲ್ಲದಿದ್ರೆ ಸಾಧ್ಯ ಕಾಣಿಸ್ತಿದೆ ರೀ. ಅದ ವ್ರತ ವೈಕಲ್ಯ ಕಾಣಿಸ್ತವೇನಿಲ್ರಿ, ಶುಭಾಚರಣೆ ಕಾಣಿಸ್ತಿದೆ ರೀ. ಅದರ ಸಲುವಾಗಿ ತಪಸ್ಸಿನೊಳಗ 2 ಪ್ರಕಾರ ಹೇಳಿದ್ರಲ್ಲ, ಅಂತರಂಗ ತಪಸ್ಸ, ಬಹಿರಂಗ ತಪಸ್ಸ. ಬಹಿರಂಗ ತಪಸ್ಸು ಯಾವುದರ ಸಲುವಾಗಿ? ಅದರಿಂದ ಅವನಿಗೆ ಆತ್ಮಿಕ ಲಾಭ ಏನೂ ಇರುವುದಿಲ್ಲ, ಕರ್ಮ ನಿರ್ಜರಿ ಆಗುವುದಿಲ್ಲ. ಅದು ಅಂತರಂಗದೊಳಗ ಸ್ವರೂಪದ ಪ್ರಜ್ಞೆ ಇತ್ತು ಅಂತಂದ್ರೆ ಅದರಿಂದ ಕೂಡ ಅವನಿಗೆ ಕೆಲವಂಶದಿಂದ ನಿರ್ಜರಿ ಆಗ್ತಿದೆ. ಉಪವಾಸದಿಂದ ಅರ್ಥಾತ್ ಅನಶನದಿಂದ, ಅವಮೌದರ್ಯದಿಂದ ಆ ಕ್ರಿಯೆಗೆ ಸಂಬಂಧಿಸಿದ ಹಾಗೆ ಕರ್ಮ ನಿರ್ಜರಿ ಏನಾಗ್ತಿದೆ? ಏನೂ ಆಗುವುದಿಲ್ಲ. ಆ ಕ್ರಿಯೆ ಹೊರಗಡೆ ಇರುವುಳ್ಳದೊಳಗೆ ನಾವು ಒಳಗಡೆ ಸಾಧನೆ ಮಾಡ್ತಾ ಇದ್ದ ಅಂತಂದ್ರೆ ಕರ್ಮ ನಿರ್ಜರೆ ಆಗ್ತಿದೆ. ಆದ್ರೆ ಅವುಗಳನ್ನು ಯಾಕೆ ಹೇಳಿದ್ರು ಅಂತಂದ್ರೆ ಲೋಕದ ಜನರಿಗೆ ಈತ ತಪಸ್ವಿ ಇದ್ದಾನೆ ಇದನ್ನು ಗುರುತಿಸುವ ಸಲುವಾಗಿ. ತಿಳಿತಂತೆ? ಬಹಿರಂಗ ತಪಸ್ ಅವು ಆರದವ್ರೆ. ಯಾವುದರ ಸಲುವಾಗಿ? ಈತ ತಪಸ್ವಿ ಇದ್ದಾನೆ, ತಪಸ್ಸು ಈ ರೀತಿ ಮಾಡುವುದಿರ್ತಿದೆ. ಅರ್ಥಾತ್ ಈ ಜೀವಕ್ಕ ಶುಭದ ಪಕ್ಷ ಅನಾದಿಯಿಂದನ ಯಾಕೆ ಇದೆ ಅಂತಂದ್ರೆ ಈ ಜೀವಕ್ಕ ಆ ಶುಭ ಬಹಿರ್ದೃಷ್ಟಿಯಿಂದ ಸುಲಭವಾಗಿ ತಿಳಿದು ಬರ್ತಿದೆ. ಆ ಶುದ್ಧ ಯಾವ ಸಂವೇದನ ರೂಪದ ಆಂತರ್ಯದ ಅತೀಂದ್ರಿಯ ಆನಂದ ಸ್ವರೂಪ ಯಾವ ಧರ್ಮ ಇದೆಯೋ, ಯಾವ ವಸ್ತುವಿನ ಸ್ವಭಾವ ರೂಪದ ಧರ್ಮ ಇದೆಯೋ, ತ್ರಿಕಾಲಿ ಸ್ವಭಾವದ ಸ್ವೀಕೃತಿ ರೂಪದ ಯಾವ ಧರ್ಮ ಇದೆಯೋ ಆ ಧರ್ಮ ಇವನ ಲಕ್ಷ್ಯದೊಳಗೆ ಬರುವುದಿಲ್ಲ. ಮತ್ತು ಇವನಿಗೆ ಧರ್ಮ ಅಂತೂ ಗಡಿಬಿಡಿಯಿಂದ ಮಾಡೋದಿದೆ ಅಂಥೇಳಿ ಶುಭದಲ್ಲಿನ ಇರ್ತಾನೆ. ಅಂಥೇಳಿನ ಅವನಿಗೆ ಶುಭದಲ್ಲಿ ನೀನು ಮೈ ಮರಿಬೇಡ ಅಂಥೇಳಿ ಹೇಳುವ ಸಲುವಾಗಿ ಅಧ್ಯಾತ್ಮ ಗ್ರಂಥಗಳಲ್ಲಿ ಈ ಪುಣ್ಯವನ್ನು ಪಾಪದ ಸಮಾನನ ಅಂಥೇಳಿ ಹೇಳಿದ್ದಾರೆ. ಮೊನ್ನೆ ಹೇಳಿದ್ದೀರಲ್ಲ, ಸ್ವರಕ್ಕೆ 2 ಸಾರಿ ಹೋಗಿದ್ವಿ, ನರಕ್ಕೆ 2 ಸಾರಿ ಹೋಗಿದ್ವಿ, ದೇಹಕ್ಕೆ ಅಷ್ಟು ದೇಹದಾಗ ಪಂಚಮಗುಣ ಸ್ಥಾನ ಇರ್ತದವು. ಇದೆಲ್ಲ ಲೆಕ್ಕ ನೋಡಿದ್ರೆ ಈ ಜೀವ ಈ ಧರ್ಮ